ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ನಂದಿನಿ ಆನಂದ್ ಬ್ಲಾಗ್ಸ್ ಇನ್ ಕನ್ನಡ. ಎಲ್ಲರೂ ಹೇಗಿದ್ದೀರಾ? ಇದು ಸೀಮಂತದ ದಿನದೇ ಪಾರ್ಟ್ 2 ವಿಡಿಯೋ ಮಾಡ್ತಾಯಿದ್ದೀನಿ. ಸೊ ಇದು ಬೆಳಗ್ಗೆ ಎಂಟ್ರೆನ್ಸ್ ಅಂದರೆ ಮನೆ ಹೊರಗಡೆ ರಂಗೋಲಿಯಿಂದ ಈ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾಯಿದ್ವಿ. ಅಂದರೆ ಅಮ್ಮ ಬೆಳಗ್ಗೆ ಬೇಗ ಎದ್ದು ರಂಗೋಲಿ ಎಲ್ಲ ಹಾಕಿ ಹೂವಿಂದೆಲ್ಲ ಅಲಂಕಾರ ಇದೆಲ್ಲ ಮಾಡಿದರು. ಅಂದರೆ ದೇವ್ರ ಮನೆಯದೆಲ್ಲ ನಾನು ಮೊದಲನೇ ವೀಡಿಯೋದಲ್ಲೇ ತೋರಿಸಿದ್ದೀನಿ. ಸೊ ಇದು ಹೊರಗಡೆ ಹೇಗೆ ಅಲಂಕಾರ ಮಾಡಿದರು ಅಂತ ನಾನು ನಿಮ್ಗೆ ತೋರಿಸ್ತಾ ಇದ್ದೀನಿ. ಸೊ ಬಾಗಿಲಿಗೆ ತೋರಣ ಎಲ್ಲ ಹಾಕಿ ಬಾಗಿಲಿಗೆ ಹೂವು ರಂಗೋಲಿ ಎಲ್ಲ ಹಾಕಿ ರೆಡಿ ಮಾಡಿದರು ಅಮ್ಮ. ಆ ಪೂಜೆ ಕೂಡ ಅಮ್ಮನೇ ಮಾಡಿದರು. ನಾನು ಎದ್ದು ಜಸ್ಟ್ ಸ್ನಾನ ಮಾಡಿ ಮೇಕಪ್ ಆಗಿ ರೆಡಿ ಆಗ್ತಾ ಇರೋದು ಅಷ್ಟೇನೆ. ಸೊ ವರ್ಷಿ ಬಂದು ಪ್ಲೇಟ್ ಡೆಕೋರೇಷನ್ ಇನ್ಚಾರ್ಜ್ ತೊಗೊಂಡಿಲ್ಲ. ಅಂದರೆ ಪ್ಲೇಟ್ಸ್ಗೆಲ್ಲ ಫ್ರೂಟ್ಸ್ ಎಲ್ಲ ಜೋಡಿಸಿದ್ರು. ನಾನು ಬಂದು ಅದಕ್ಕೆಲ್ಲ ರ್ಯಾಪಿಂಗ್ ಥರ ಇದೆಲ್ಲ ಮಾಡಿದ್ದೀನಿ. ಸೊ ಬಾಬು ಮತ್ತು ವರ್ಷಿ ಇಬ್ಬರು ಕೂಡ ಪ್ಲೇಟ್ಗೆ ಫ್ರೂಟ್ಸ್ ಎಲ್ಲ ಜೋಡಿಸಿ ಎಲ್ಲ ರೆಡಿ ಮಾಡ್ತಾಯಿದ್ರು. ನಾನು ಆಮೇಲೆ ಬಂದು ಅದಕ್ಕೆಲ್ಲ ಒಂದು ರ್ಯಾಪಿಂಗ್ ಥರ ಮಾಡಿ ಒಂದು ಸ್ಟಿಕ್ಕರ್ ಥರ ಅಂಟಿಸಿ ರೆಡಿ ಮಾಡಿಕೊಟ್ಟೆ. ಅದಾದಮೇಲೆ ಹೇಮಕ್ಕ ಬಂದರು. ಸೊ ನಾನಿವಾಗ ರೆಡಿ ಆಗ್ತಾಯಿದ್ದೀನಿ. ಸೊ ಜಡೆ ಬಂದು ಈ ಥರ ಹಾಕ್ಕೊಂಡಿದ್ದೀನಿ. ಅಂದರೆ ಚೌಲಿ ಹಾಕಿ ಜಸ್ಟ್ ಒಂದು ಲೇಸ್ ಬರುತ್ತೆ ಗೊತ್ತಾ, ಲೇಸಲ್ಲಿ ವರ್ಕ್ ಥರ ಮಾಡ್ಕೊಂಡಿದ್ದೀನಿ. ಆ್ಯಕ್ಚುಲಿ ನಾನು ಬಂದು ಜಡೆ ಜೊತೆಗೆ ಲೇಸ್ನ ಎಣ್ಕೊಂಡು ಹಾಕೋ ಥರ ಒಂದ್ಸಲ ಅಮ್ಮಗೆ ಪ್ರಾಕ್ಟೀಸ್ ಮಾಡಿಸಿದ್ದೆ. ಬಟ್ ಆದರೆ ಅಮ್ಮ ಹೊರಗಡೆ ಎಲ್ಲ ಬ್ಯುಸಿ ಇದ್ದಿದ್ದರಿಂದ ಅವರು ಬಂದು ಹಾಕೋಷ್ಟು ಟೈಮ್ ಇರಲಿಲ್ಲ. ಸೊ ಆಮೇಲೆ ಹೇಮಕ್ಕ ಬಂದ್ರಲ್ಲ, ಹೇಮಕ್ಕ ಕೈಲಿ ಜಡೆ ಹಾಕಿಸ್ಕೊಂಡ್ಮೇಲೆ ವರ್ಷಿಗೆ ಲೇಸ್ ಹಾಕೋದನ್ನು ಹೇಳಿದೆ. ಬಟ್ ಆಮೇಲೆ ಹೇಮಕ್ಕ ಇಲ್ಲ ನಾನೇ ಹಾಕ್ತೀನಿ ಅಂತ ಹೇಳಿ ಹೇಮಕ್ಕನೇ ಹಾಕಿದ್ದಾರೆ. ಸೊ ಒಂಥರ ಚೆನ್ನಾಗಿ ಬಂದಿದೆ ಔಟ್ಲುಕ್ಕು. ನನಗಂತೂ ಖುಷಿ ಆಯಿತು ಹೇಗೆ ಬಂದಿದೆ ಅಂತೇಳಿ. ಫೋಟೋ ಇಡಿ ಅಂತ ವರ್ಷಿಗೆ ಹೇಳ್ತಾ ಇದ್ದೆ, ವರ್ಷಿ ಹಿಡಿದ್ಲು. ಸೊ ಅದನ್ನು ನನಗೊಂಥರ ಖುಷಿ ಆಯಿತು. ಸಾಕು ಇಷ್ಟು ಬಂದ್ರೂ ತೀರಾನೇ ಏನೂ ಆಗ್ದಿರ ಪ್ಲೈನ್ ಹಾಕ್ಕೊಳ್ಳೋದಕ್ಕಿಂತ ಇದೊಂಥರ ಡಿಫ್ರೆಂಟಾಗಿ ಚೆನ್ನಾಗಿದೆ. ಸೊ ಎಲ್ಲ ರೆಡಿಯಾಗಾಯಿತು. ಆಮೇಲೆ ದೇವ್ರ ಕೈ ಮುಗಿದು ಇವಾಗ ಮೇಲ್ಗಡೆ ಹೋಗ್ತಾಯಿದ್ದೀವಿ. ಅಂದರೆ ಈ ಒಂದು ಸ್ಯಾರಿ ಬಂದು ಅಣ್ಣ ನನಗೆ ಗೌರಿ ಹಬ್ಬಕ್ಕೆ ಅಂತ ಹೇಳಿ ಕೊಡಿಸಿದ್ದು. ಆ್ಯಕ್ಚುಲಿ ಗೌರಿ ಹಬ್ಬದ ವ್ಲಾಗ ಆ್ಯಡ್ ಮಾಡಿದ್ದೀನಿ. ಗೌರಿ ಹಬ್ಬದಲ್ಲಿ ಅಣ್ಣ ಮತ್ತು ತಂಗಿ ಇಬ್ಬರು ಕೂಡ ಸ್ಯಾರಿ ಕೊಡಿಸಿದ್ರು. ಸ್ಯಾರಿ, ಅರಿಶಿನ, ಕುಂಕುಮ ಮತ್ತು ಇದು ಬರುತ್ತಲ್ಲ ಕೇಸರಿ ಎಲ್ಲ ಕೊಟ್ಟಿದ್ರು. ಸೊ ಅದೆಲ್ಲ ವೀಡಿಯೋ ಮಾಡ್ಕೊಳ್ಳೋದಕ್ಕಾಗಿರಲಿಲ್ಲ, ಆ ಒಂದು ವೀಡಿಯೋಲಿ ಅಪ್ಲೋಡ್ ಮಾಡಿರಲಿಲ್ಲ. ಸೊ ಅದರಿಂದ ಇಲ್ಲೇ ಹೇಳ್ತಾ ಇದ್ದೀನಿ. ಸೊ ಈ ಸ್ಯಾರಿ ಬಂದು ಅಣ್ಣ ನನಗೆ ಗೌರಿ ಹಬ್ಬಕ್ಕೆ ಅಂತ ಹೇಳಿ ಕೊಟ್ಟಿದ್ದು. ಸೊ ಇದನ್ನು ಉಟ್ಕೊಂಡು ಒಂದು ಫೋಟೋ ಹಿಡಿಸ್ಕೊಳ್ಬೇಕು ಅಂತ ಆಸೆ ಇತ್ತು. ಸೊ ಇದಕ್ಕೆ ಸೂಟ್ ಆಗುವಂಥ ಜ್ಯುವೆಲ್ರೀಸ್ ಎಲ್ಲ ಮುಂಚೆನೇ ತರಿಸಿದ್ದೆ. ಬಟ್ ಆದರೆ ಟೈಮ್ ಸಾಲಿರಲಿಲ್ಲ. ನನಗೆ ಒಂದು ಫೋಟೋಶೂಟ್ ಥರ ಏನಾದರೂ ಮಾಡ್ಕೊಳ್ಬೇಕು ಅಂತ ಆಸೆ ಇತ್ತು. ಅಂದರೆ ನಂಗೆ ಸೀಮಂತ ಇಷ್ಟೆಲ್ಲ ಚೆನ್ನಾಗಾಗುತ್ತೆ, ಸೀಮಂತ ಅಂತ ಆಗುತ್ತೆ ಅಂತಲೂ ನಾನು ಅಂದ್ಕೊಂಡಿರಲಿಲ್ಲ. ಜಸ್ಟ್ ಸ್ಯಾರಿ ಎಲ್ಲ ತುಂಬ ಇದೆಯಲ್ಲ ಹೆಂಗಿದ್ರು, ಅದಕ್ಕೆ ಬೇಕಾಗಿರೋಂಥ ಜ್ಯುವೆಲ್ರೀಸ್ ತರಿಸ್ಕೊಂಡು ನಾನು ಒಂದು ಮೇಕಪ್ ಎಲ್ಲ ಮಾಡಿ ರೆಡಿಯಾಗಿ ಆರಾಮಾಗಿ ಜಸ್ಟ್ ಒಂದು ಫೋಟೋಶೂಟ್ ಥರ ಮಾಡ್ಕೊಳ್ಳೋಣ ಅಂದ್ಕೊಂಡಿದ್ದೆ ಅಷ್ಟೇನೆ. ಬಟ್ ಸೀಮಂತನೇ ಮಾಡ್ತಾರೆ ಅದನ್ನು ಏನೂ ಅಂದ್ಕೊಂಡಿರಲಿಲ್ಲ. ಒಂಥರ ಖುಷಿ ಆಯಿತು ನನಗಂತೂ ನೋಡಿ. ಇವಾಗ ತಾನೇ ಮೇಲೆ ಬಂದು ನೋಡಿದ್ರೆ ಡೆಕೋರೇಷನ್ ಎಲ್ಲ ತುಂಬಾ ಚೆನ್ನಾಗಿ ಮಾಡಿದರು. ಈ ಡೆಕೋರೇಷನ್ ಬಂದು ವಿಜಯ್ ಅಂತ ಮಾಡಿರೋದು. ಸೊ ಇವ್ರು ಬಂದು ನಮಗೆ ವರ್ಷಿ ಮದುವೆಯಿಂದ ಪರಿಚಯ ಆಗಿದ್ದು. ಸೊ ಅವಳ ಮದುವೆಲಿ ಕೂಡ ಅಷ್ಟೇ ಅವರೇ ಡೆಕೋರೇಷನ್ಸ್ ಎಲ್ಲ ಮಾಡಿದ್ದು. ಬಜೆಟ್ ಫ್ರೆಂಡ್ಲಿ ಡೆಕೋರೇಷನ್ಸ್ ಮಾಡಿಕೊಡ್ತಾರೆ. ನಿಮಗೂ ಏನಾದರೂ ನಂಬರ್ ಏನಾದ್ರು ಬೇಕಿದ್ದರೆ ಕಾಂಟ್ಯಾಕ್ಟ್ ಮಾಡಿ, ನಾನು ನಿಮಗೆ ನಂಬರ್ ಶೇರ್ ಮಾಡ್ತೀನಿ, ಅವ್ರ ಕಾಂಟ್ಯಾಕ್ಟ್ ಡೀಟೇಲ್ಸ್ನ. ಸೊ ಈ ಥರ ಇತ್ತು. ಅದಾದಮೇಲೆ ಫೋಟೋಗ್ರಾಫರ್ ಕೂಡ ಬಂದಿದ್ದರು. ಸೊ ಫೋಟೋಗ್ರಾಫರ್ ಬಂದು ಫೋಟೋಸ್ ಎಲ್ಲ ಇಡಿಸ್ತಾಯಿದ್ರು. ಸಿಂಗಲ್ ಫೋಟೋಸು ಎಲ್ಲ ತೆಗೆದ್ಬಿಟ್ಟು ಆಮೇಲೆ ವರ್ಷಿದು ಗೊಂಬೆದು ಎಲ್ಲರದು ತೆಗ್ದಿರೋ. ಬಟ್ ಅವಾಗ ವೀಡಿಯೋ ಮಾಡ್ಕೊಳ್ಳೋದಕ್ಕಾಗಿರಲಿಲ್ಲ ಅಷ್ಟೇನೆ. ಸೊ ಆಲ್ಬಮ್ ಎಲ್ಲ ಬರಲಿ, ಆಲ್ಬಮ್ ಬಂದಮೇಲೆ ನಿಮಗೆ ಒಂದು ವೀಡಿಯೋ ಮಾಡಿ ಹಾಕ್ತೀನಿ ಅದು ಕೂಡ ನಾನು. ಸೊ ವೀಡಿಯೋಸ್ ಎಲ್ಲ ಮಾಡಬೇಕು ಅಂತ ತುಂಬ ಇಂಟ್ರೆಸ್ಟ್ ಇತ್ತು. ಬಟ್ ಸಮ್ಟೈಮ್ಸ್ ಬಾಡಿ ಸಪೋರ್ಟ್ ಮಾಡಲ್ಲ. ಸೊ ಆದಷ್ಟು ಎಷ್ಟೆಷ್ಟು ಕ್ಯಾಪ್ಚರ್ ಆಗುತ್ತೋ ಅಷ್ಟು ಕ್ಯಾಪ್ಚರ್ ಮಾಡ್ಕೊಂಡಿದ್ದೀನಿ. ಯಾಕೆಂದರೆ ಇದೆಲ್ಲ ಒಂದು ಸ್ವೀಟ್ ಮೆಮೊರೀಸು. ಮತ್ತು ಇದೆಲ್ಲ ನಾವು ನೋಡಬೇಕು ಅಂತಂದರೆ ಎಂಜಾಯ್ ಮಾಡೋಕ್ಕಾಗಲ್ಲ. ಅಟ್ಲೀಸ್ಟ್ ಈ ಥರ ಒಂದು ವೀಡಿಯೋ ನೋಡೋದ್ರಿಂದ ಒಂದು ಖುಷಿ ಸಿಗುತ್ತೆ ಅಂತ ಎಲ್ಲ ಕೂಡ ಪ್ರತಿಯೊಂದೂ ಕ್ಯಾಪ್ಚರ್ ಮಾಡಿ ಇಟ್ಕೊಂಡಿದ್ದೀವಿ. ಸೊ ಆ್ಯಕ್ಚುಲಿ ನಾವು ವೀಡಿಯೋ ಹೇಳಿರಲಿಲ್ಲ, ಜಸ್ಟ್ ಫೋಟೋ ಮಾತ್ರ ಹೇಳಿದ್ದಿದ್ದು. ಸೊ ಇನ್ ಕೇಸ್ ಏನಾದ್ರು ವೀಡಿಯೋ ಇದ್ದಿದ್ರೆ ನಾನು ಡೈರೆಕ್ಟಾಗಿ ವ್ಲಾಗ್ ಅಂತೇನೋ ಮಾಡ್ಕೊಳ್ಳೋದಕ್ಕಾಗ್ತಿರ್ಲಿಲ್ಲ. ಡೈರೆಕ್ಟಾಗಿ ಅವ್ರು ಏನು ಕಳಿಸಿದ್ರು ಅದನ್ನೇ ಅಪ್ಲೋಡ್ ಮಾಡಿಬಿಡ್ಬೋದಿತ್ತು. ನಾವು ಜಸ್ಟು ಫೋಟೋ ಮಾತ್ರ ಸಾಕು ಅಂತೇಳಿ ಫೋಟೋಗೆ ಮಾತ್ರ ಹೇಳ್ಕೊಂಡಿದ್ದಿದ್ದು ಅಷ್ಟೇನೆ. ಸೊ ಅವ್ರು ಬಂದು ಫೋಟೋಸ್ ಎಲ್ಲ ಹಿಡಿತಾಯಿದ್ರು. ನಂದು ಫಸ್ಟು ಬಾಬುದು ಮತ್ತು ವರ್ಷದ್ದು ಫೋಟೋಸ್ ಎಲ್ಲ ಹಿಡ್ದಿದ್ರು. ಅದಾದಮೇಲೆ ಗೊಂಬೆ ರೆಡಿ ಆಗಿದ್ಲಲ್ಲ, ಗೊಂಬೆದು ಕೂಡ ಆಗಿತ್ತು. ಅದಾದಮೇಲೆ ನಾನು ಬಂದಮೇಲೆ ನಂದು ಫೋಟೋಶೂಟ್ ಎಲ್ಲ ಮಾಡ್ತಾಯಿದ್ದಾರೆ. ಸೊ ಆದಮೇಲೆ ಆನಂದನ ಕರೆಸಿ ನಾನು ಆನಂದ ಎಲ್ಲ ಫೋಟೋಸು ಎಲ್ಲ ಮಾಡ್ಕೊಂಡ್ವಿ. ಅಂದರೆ ನನ್ನ ಫೋನಲ್ಲಿ ಕೂಡ ಒಂದಷ್ಟು ವೀಡಿಯೋಸ್ ಮಾಡ್ಕೊಂಡಿದ್ದೀವಿ. ನನ್ನ ಫೋನಲ್ಲಿ, ವರ್ಷಿ ಫೋನಲ್ಲಿ, ಬಾಬು ಫೋನಲ್ಲಿ ಎಲ್ಲ ಸ್ವಲ್ಪ ವೀಡಿಯೋಸು ಎಲ್ಲ ಮಾಡ್ಕೊಂಡಿದ್ದೀವಿ. ಅದೆಲ್ಲ ಅಪ್ಲೋಡ್ ಮಾಡಬೇಕು. ಬಟ್ ನೋಡೋಣ, ಆದಷ್ಟು ಟ್ರೈ ಮಾಡ್ತೀನಿ ಒಂದೇ ವೀಡಿಯೋದಲ್ಲಿ ಎಲ್ಲ ಬರೋ ಥರ. ಇನ್ ಕೇಸ್ ಏನಾರು ಆಗಿಲ್ಲ ಅಂದರೆ ಸ್ವಲ್ಪ ಅಲ್ಲಲ್ಲಿ ಎಡಿಟ್ ಮಾಡಿ ಅಪ್ಲೋಡ್ ಮಾಡ್ತೀನಿ. ಒಂಥರ ಚೆನ್ನಾಗಿ ಬಂದಿತ್ತು, ಇಲ್ಲ ಅಂತಲ್ಲ. ಬಟ್
ಓಕೆ, ನಾಟ್ ಬ್ಯಾಡ್. ಸ್ಯಾರಿ ಸ್ವಲ್ಪ ಕಂಫರ್ಟಬಲಾಗಿ ಉಟ್ಕೊಳ್ಳೋಕ್ಕಾಗಿಲ್ಲ, ಯಾಕೆಂದರೆ ಇದೆಲ್ಲ ಐರನ್ ಎಲ್ಲ ಮಾಡಿ ಉಟ್ಕೊಂಡಿದ್ರೆ ಚೆನ್ನಾಗಿರ್ತಾಯಿತ್ತು. ಬಟ್ ಏನು ಮಾಡೋದು ಆಗಿಲ್ಲ ತುಂಬ, ಯಾಕೆಂದರೆ ಅವ್ರಿಗೂ ಬರ್ತಿರಲಿಲ್ಲ. ಮತ್ತು ಇನ್ನೊಂದು ಟೈಮ್ ಬೇರೆ ಆಗ್ತಿತ್ತು, ತುಂಬ ಹೊತ್ತು ನಿಂತು ಪರ್ಫೆಕ್ಷನ್ ಅಂತ ನೋಡೋಕ್ಕೇನಾದ್ರು ಸ್ಟಾರ್ಟ್ ಆಯಿತು ಅಂದರೆ ಆಮೇಲೆ ಎಲ್ಲಿ ಫುಲ್ ಟಯರ್ಡ್ ಆಗಿಬಿಡೋದು ಅಂತ ಅಂದ್ಬಿಟ್ಟು ಸಾಕು ಬಿಡಿ ಅಂತ ಅಂದ್ಬಿಟ್ಟು ಹಂಗೆ ಹೋಗಿ ಫೋಟೋಶೂಟ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದೀವಿ. ಅಪ್ಪ ಅಮ್ಮಗೆ ಗೇಮ್ ಕೊಡಿದ ಮಗು ಕಡೆ ನೋಡಿ ಇಬ್ರು. ಹಾಗೆ ಇಲ್ಲಿ ಹಾಗೆ ಫೇಸ್ ಟು ಫೇಸ್ ನೋಡಿ ನೀವು ಇಬ್ರು. ತುಂಬ ಹಾಕ್ಬಿಟ್ಟಿದ್ದೀರಾ ಮೇಕಪ್. ಹಾಗೆ ಫೋರ್ ಟಚ್ ಮಾಡಿ ಅವ್ರನ್ನ ನೋಡ್ತಾ ಟಚ್ ಮಾಡಿ. ಯಾಸ್ ಬಕ್ಕೊಂಡು ಹೋಗಿ ಬಗ್ರಿ. ಕೂಲಾಗೆ ಹ್ಯಾಂಡಲ್ ಮಾಡ್ತಿದ್ದಾರಲ್ಲ. ಸ್ಟಾಪ್ ಮಾಡಿ. ಅಣ್ಣನ ಅನಿತಕ್ಕನ್ನು ಕರಿ ಫೋಟೋ ಅಕ್ಕ ಏನೋ ಬಿತ್ತು ಕೆಳಗಡೆ ಎಲ್ಲವಾ ನಿಂದ ಏನು ಯಾಕೋ ನಿನ್ಗೂ ಇದಕ್ಕೂ ಋಣನೇ ಇಲ್ಲ ಕಣೆ. ಫೋಟೋ ವೈಭವ್ ಅಪ್ಪ ಅಮ್ಮನ ಕರ್ಕೊಬ, ಫೋಟೋ ತೆಗೆಸ್ಕೋಬೇಕು. ಇಬ್ರು ಆ ಕಡೆ ನೋಡಿ. ಬೇಗ ಬರ ಕೇಳು. ಅಲ್ಲಿ ನೋಡಿ ಅಣ್ಣ, ಮಗು ನೋಡಿ ಸರ್, ನೀವು ಅವ್ರನ್ನ ನೋಡಿ. ಎಸ್ ನಿಮ್ಮ ಮೇಡಮ್ ಮಗು ನೋಡಿ, ಸ್ಮೈಲ್ ಇರಲಿ. ನಮ್ಮ ಫೋನಲ್ಲೇ ಇಷ್ಟು ಕ್ಲಾರಿಟಿ ಬರ್ತಿದೆ ಅಂದ್ರೆ ಅದ್ರಲ್ಲಿ ಹೆಂಗೆ ಬರ್ಬೋದು? ತೋರಿಸಿದ್ರಲ್ವಾ, ಸ್ಪೆಕ್ಸ್ ಹಾಕಿದ್ರೆ ಚೆನ್ನಾಗಿ ಕಾಣಿಸ್ತಾ ಇಲ್ಲ. ಹಂಗೆ ಮೇಡಮ್, ಬನ್ನಿ ಹಾಂ, ಕೈ ಇಟ್ಕೊಳ್ಳಿ, ಕೈ ಮಾಡಿ ಹತ್ರ ಬನ್ನಿ ಸರ್. ಇಲ್ಲೊಂದು ಕೈ ಇಟ್ಕೊಳ್ಳಿ. ಮಸ್ತಾಗಿ ಕಾಣ್ತಿದೆ ಮಾತ್ರ, ಅದಕ್ಕೂ ಅಲ್ಲ. ಇದೊಂದು ಫೋಟೋ ಸರ್, ಒಂದು ಕೊಡ್ತೀವಿ. ಕೊಡಿ ಬೇಗ. ಹಂಗೆ ಸರ್, ನೀವು ಕೊಡಿ ಸರ್, ಕಾರ್ನರ್ ಕೊಡಿ. ಇವಳು ನೋಡಿ ಹೆಂಗ್ ನಗ್ತಾವಳೆ. ಸರ್ ಹಾಗೆ ಮುತ್ತು ಕೊಡಿ ಸರ್. ಹೇಳಿ ನಾಳೆ ಬರ್ತಾ ಇದ್ದೀನಿ ಕೊಡಿ ಸರ್. ಸರ್ ಮೇಡಮ್ ಅವ್ರ ಕಡೆ ನೋಡಿ, ಸರ್ ಕಡೆ ನೋಡಿ. ಹಂಗೆ ಒಂದು ಕಿಕ್ ಕೊಡು ನಿಮ್ಮ ಅಪ್ಪನಿಗೆ. ನಾಳೆ ಬರ್ತೀನಿರಾ ಅಂತ ಹೇಳ. ಏನಾಗಲ್ಲ, ಎಲ್ಲ ಮುಗಿಸ್ಕೊಂಡು ಕರ್ಕೊಂಡು ಹೋಗ್ತಾನೆ ನಿನ್ ಕಂದ ಮಾಡಿ. ನಿಜ ಸೀಮಂತ ಮಾತ್ರ ಆಗುತ್ತೋ ಇಲ್ವೋ ಅಂತ ಸಿಕ್ಕಾಪಟ್ಟೆ ಟೆನ್ಷನ್ ಅಂದರೆ ಟೆನ್ಷನ್ ಆಗಿತ್ತು. ಯಾಕೆಂದರೆ ಹೊಟ್ಟೆ ಅಷ್ಟು ನೋವು ಬರೋದು ಸ್ಟಾಪ್ ಆಗೋದು ಆ ಥರ ಆಗಿಬಿಟ್ಟಿತ್ತು. ಸೊ ಅದರಿಂದನೇ ಏನಾಗುತ್ತೋ ಅನ್ನೋ ಟೆನ್ಷನ್ನೇ ಸಿಕ್ಕಾಪಟ್ಟೆ ಇತ್ತು. ಸೊ ನೋಡಿ, ಫೋಟೋಸ್ ಅಂತೂ ಸಖತ್ತಾಗಿ ಬಂದಿತ್ತು. ಅದಾದಮೇಲೆ ಇವಾಗ ಸೆಕೆಂಡ್ ಸ್ಯಾರಿ ಚೇಂಜು. ಬಾ ಪಲ್ಲವಿ, ಆಂಟಿ ಬರ್ರಿ. ನಾನು ಕುಳ್ಳಿ ಕಾಣ್ತಾ ಇಲ್ಲ. ಬಾ ಎಲ್ಲರೂ ಕಾಣ್ತೀರಾ. ಒಂದ್ ಕಡೆ ಸಂದೀಪ್ ಕಾಣ್ರೆ ಸಾಕು. ಇದು ಬಂದು ಸೆಕೆಂಡ್ ಸ್ಯಾರಿ, ಅಂದರೆ ಇದು ಸೀಮಂತಕ್ಕೆ ಅಂತಲೇ ತೊಗೊಂಡಿರೋಂಥ ಸ್ಯಾರಿ ಇದು. ಈ ಸ್ಯಾರಿ ಚೆನ್ನಾಗಿತ್ತು, ಆ ಸ್ಯಾರಿ ಚೆನ್ನಾಗಿತ್ತು ಔಟ್ಲುಕ್ಕು ಅಂತ ಕಮೆಂಟ್ ಮಾಡಿ. ಅಂದರೆ ಒಂದೇ ಮೇಕಪ್ಪು, ಬಟ್ ಆದರೆ 2 ಸ್ಯಾರಿ ಮತ್ತು ಜ್ಯುವೆಲ್ರಿ ಮಾತ್ರ ಚೇಂಜ್ ಮಾಡ್ಕೊಂಡಿದ್ದೀನಿ ಅಷ್ಟೇನೆ. ಸೊ ಅಲ್ಲಿ ಬಂದು ಗ್ರೀನ್ ಕಲರ್ ಇದೆಲ್ಲ ಹಾಕ್ಕೊಂಡಿದ್ದೆ, ಇಲ್ಲಿ ಒಂಥರ ಗೋಲ್ಡ್ ಸೆಟ್ ಥರ ಇರಲಿ ಅಂತ ಹೇಳಿಬಿಟ್ಟು, ಆವಾಗಿನ ಕಾಲದ್ದೆಲ್ಲ ಬರ್ತಿತ್ತು ಅದು ಗೊತ್ತಾ, ಅಡಿಕೆ ಸೆಟ್ಟು ಈ ಥರ ಎಲ್ಲ ಹಾಕ್ಕೊಳ್ಬೇಕು ಅಂತ ಆಸೆ ಇತ್ತು. ಬಟ್ ಆದರೆ ಇದೊಂಥರ ಚೆನ್ನಾಗಿತ್ತು, ಒಂಥರ ಸಿಂಪಲ್ಲಾಗಿ ಲುಕ್ ಒಂಥರ ಚೆನ್ನಾಗಿರುತ್ತೆ ಅಂತ ಹೇಳಿ ಈ ಒಂದು ಲುಕ್ನ ಸೆಲೆಕ್ಟ್ ಮಾಡ್ಕೊಂಡು ಈ ಥರ ರೆಡಿ ಆದೆ. ಆಮೇಲೆ ಏನೋ ಮಿಸ್ಸಿಂಗು ಅನಿಸ್ತಾ ಇತ್ತು. ಆಮೇಲೆ ನೋಡಿದ್ರೆ ನಾನು ನೋಸ್ ರಿಂಗೇ ಹಾಕ್ಕೊಂಡಿರಲಿಲ್ಲ. ಸೊ ಅದೊಂದು ಆಸೆ ಇತ್ತು, ಒಂದು ಸಲ ನಾನು ಟ್ರೆಡಿಷ್ನಲಾಗಿ ರೆಡಿ ಆದಾಗ ನೋಸ್ ರಿಂಗ್ ಎಲ್ಲ ಹಾಕ್ಕೊಂಡೊಂದು ವೀಡಿಯೋ ಮಾಡ್ಕೊಳ್ಬೇಕು ಅಥವಾ ಫೋಟೋ ಇಟ್ಕೊಳ್ಬೇಕು ಅಂತ. ಸೊ ಅದರಿಂದ ನೋಡಿ ಈ ಥರ ನೋಸ್ ರಿಂಗ್ ತೊಗೊಂಡಿದ್ದೆ. ನೋಸ್ ರಿಂಗ್ ಹಾಕ್ಕೊಂಡ್ಮೇಲೆ ಒಂಥರ ಲುಕ್ಕೇ ಚೇಂಜ್ ಆಗಿಬಿಡುತ್ತಲ್ವ, ಸಖತ್ತಾಗಿ ಕಾಣಿಸ್ತಾ ಇತ್ತು ನನ್ನ ಫೇಸಿಗೆ ಮಾತ್ರ. ನಮ್ಮ ಅಣ್ಣ ಅಂತೂ ಒಳ್ಳೆ ಈಗ ಊರ ಕಡೆ ಬಿಜಾಪುರ ಈ ಕಡೆ ಎಲ್ಲ ಕಾಣ್ತಾರೆ ಗೊತ್ತಾ, ಆ ಥರ ಕಾಣ್ತಿದ್ದಾಳೆ ಅಂತ ನಮ್ಮ ಅಣ್ಣ ನೋಡ್ತಾನೆ ಇದ್ದರು. ಎಲ್ಲರೂ ಖುಷಿಪಟ್ಟರು, ಒಂಥರ ಡಿಫ್ರೆಂಟ್ ಲುಕ್ ಕಾಣಿಸ್ತಾ ಇದೆ ಅಂತ ಹೇಳ್ತಾಯಿದ್ರು ಎಲ್ಲರೂ ಕೂಡ. ನಿಮ್ಗೇನು ಅನ್ನಿಸ್ತಿದೆ? ಬಿಫೋರ್ ನೋಸ್ ಪಿನ್ಗೂ ಇದಕ್ಕೂ ಒಂಥರ ಸಖತ್ ಡಿಫ್ರೆಂಟಾಗಿದೆ ಅಲ್ವಾ?
ಆಮೇಲೆ ಮೇಲ್ಗಡೆ ಬಂದು ಇವಾಗ ಶಾಸ್ತ್ರಗಳು ಸ್ಟಾರ್ಟ್ ಮಾಡ್ತಾರೆ. ಸೊ ನೋಡಿ ಇದಿಷ್ಟು ನಾವು ಮಾಡಿರೋಂಥ ಪ್ಲೇಟ್ ಡೆಕೋರೇಷನ್ಸು. ಅಂದರೆ ಇದಕ್ಕೆ ಏನಾದ್ರು ಸ್ವಲ್ಪ ಟೇಬಲ್ ಏನಾದರೂ ಹಾಕ್ಬಿಟ್ಟಿಟ್ಟಿದ್ರೆ ಚೆನ್ನಾಗಿರ್ತೈತಲ್ವ. ಇಲ್ಲಾಂದರೆ ಒಂಥರ ಇಷ್ಟೇ ಇದ್ದಿದ್ರು ಸ್ವಲ್ಪ ಹೈಲೈಟಾಗಿ ಕಾಣಿಸ್ತಾಯಿತ್ತು. ಟೇಬಲ್ ಇತ್ತಲ್ಲ, ಟೇಬಲ್ ಏನಾದರೂ ಇಟ್ಟಿದ್ರೆ ಚೆನ್ನಾಗಿರೋದು. ಆ್ಯಕ್ಚುಲಿ ಅಲ್ಲೊಂದು ಟೇಬಲ್ ಇದೆ, ಅದು ನಮ್ಮದೇನೆ ಟೇಬಲ್ಲು, ಬಟ್ ಅದ್ರ ಮೇಲೆ ಕೇಕ್ ಇದೆ. ಸೊ ನೆಕ್ಸ್ಟ್ ಆಮೇಲೆ ಶಾಸ್ತ್ರ ಎಲ್ಲ ಮುಗಿದ್ಮೇಲೆ ಕೇಕ್ ಕಟ್ಟಿಂಗ್ ಕೂಡ ಇರುತ್ತೆ. ಸೊ ಅದಕ್ಕೆ ಎಲ್ಲ ಕೆಳಗಡೆನೇ ಜೋಡಿಸಿರೋದು. ಅಟ್ಲೀಸ್ಟ್ ಒಂದು 2 ಟೇಬಲ್ ಏನಾದ್ರು ಇದ್ದಿದ್ದಿದ್ರೆ ಒಂಥರ ಚೆನ್ನಾಗಿ ಕಾಣಿಸ್ತಾಯಿತ್ತು, ಹೈಲೈಟಾಗಿ ಕಾಣಿಸ್ತಾಯಿತ್ತು. ಸರ್ ಬನ್ನಿ ಹಾಗೆ ಪಾಸ್ ಮಾಡಿದ್ದೇನೆ. ಮಾಡಿಲ್ಲ. ಸ್ಟ್ರೈಟ್ ಮಾಡಿ, ಸ್ಟ್ರೈಟ್ ತೆಗೆದುಬಿಟ್ರು ಶೂ ಅವಾಗಲೇ ಶೂ ಆಗಲೇ ಹಾಕಿರುತ್ತೆ. ಹಾಗೆ ಶೂ ಹಾಕಿಲ್ಲ. ಸ್ಟ್ಯಾಂಡಿಂಗ್ ಮಾಡಿ. ಇಲ್ಲ ನೋಡಿ ಅವ್ರು ನ್ಯಾಚುರಲ್ ಅಂತ ಹಂಗೆ ಇರ್ಬೇಕಂತ. ಮೇಡಮ್ ಕೈ ಕರೆಕ್ಟಾಗಿ ಇಟ್ಕೊಳ್ಳಿ. ಹಾಂ ಸರ್ ಹಾಗೆ ನೀವು ಇಟ್ಕೊಳ್ಳಿ ಒಂದು ಫೋಟೋಸ್. ಹಾಗೆ ಸ್ಮೈಲ್ ಕೊಡಿ. ಈ ಕಡೆ ಬನ್ನಿ ಸರ್. ಹಾಂ ಮಾರ ಇಟ್ಕೊಳ್ಳಿ, ಕ್ಯಾಮ್ರಾ ನೋಡಿ. ಹೋಗಿ ಆ ಕಡೆ ಅಲ್ಲೋಗಿ. ಹಾಂ ಅಷ್ಟೇ. ಒಂದು ನಿಮಿಷ ಇಲ್ಲಿ ನೋಡಿ ಮೇಡಮ್. ಹಾರ ಸ್ಟ್ರೈಟ್ ಮಾಡ್ಕೊಳ್ಳಿ. ಖರ್ಚು ತಂದೆ ಎಲ್ಲ ಖರ್ಚು ನೋಡಿ ಕ್ಯಾಮ್ರಾ ನೋಡಿ. ನೆಕ್ಸ್ಟ್ ಸ್ಟ್ರೈಟ್ ಇರಲಿ, ಹಾಗೆ ಇರಬೇಕು. ಈ ಕಡೆ ಬಾ.
ನೋಡಿದ್ರಿ ಅಲ್ವಾ, ಕಂಪ್ಲೀಟ್ ವಿಡಿಯೋ ಅಪ್ಲೋಡ್ ಮಾಡಿದ್ದೆ. ಅಂದರೆ ಮಧ್ಯ ಮಧ್ಯದಲ್ಲಿ ಮಕ್ಕಳೆಲ್ಲ ಸ್ವಲ್ಪ ಸ್ಟ್ಯಾಂಡೆಲ್ಲ ಅಲ್ಲಾಡಿಸ್ತಾ ಇದ್ದಿದ್ದು ಮತ್ತು ಮಧ್ಯೆ ನಿಂತ್ಕೊಳ್ತಾ ಇದ್ದಿದ್ದು. ಸೊ ಅದರಿಂದ ತುಂಬ ವೀಡಿಯೋಸಲ್ಲಿ ಎಷ್ಟೊಂದು ಜನದ್ದು ಮುಖಗಳೇ ಕಾಣಿಸಿಲ್ಲ. ಸೊ ಯಾಕೆಂದರೆ ಮಕ್ಕಳು ಇರ್ತಾರಲ್ವ, ಸ್ಟ್ಯಾಂಡ್ ಹಾಕ್ಬಿಟ್ಟು ಬಿಟ್ಟಿದ್ವಿ, ಬಟ್ ಆದರೆ ಅವರೆಲ್ಲ ಅಲ್ಲಾಡಿಸಿ ಫೋನು ಒಂದ್ಸಲ ಕೆಳಗಡೆ ಬೀಳಿಸಿದ್ದಾರೆ. ಆದರೂ ಆದಷ್ಟು ಅಪ್ಲೋಡ್ ಮಾಡಿದ್ದೀನಿ. ಆದಷ್ಟು ಯಾರ್ಯಾರು ಬಂದಿರೋ ಪ್ರತಿಯೊಬ್ಬರದ್ದು ವೀಡಿಯೋಸು ಎಲ್ಲ ಕೂಡ ಹಾಕಿದ್ದೀನಿ. ಲಾಸ್ಟಲ್ಲಿ ಪಲ್ಲವಿ ಮತ್ತು ನನ್ನ ಫ್ರೆಂಡ್ ಮಹೇಂದ್ರ ಅಂತ ಅವರು ಬಂದಿದ್ದರು. ಸೊ ಎಲ್ಲರದ್ದು ಒಂದು ವೀಡಿಯೋ ಮಾಡಿಕೊಂಡು ಇದು ಫೈನಲ್. ಅದಾದಮೇಲೆ ಎಲ್ಲರೂ ಊಟ ಮಾಡೋಣ ಅಂತ ಹೇಳಿ ಹೋಗೋಣ ಅಂತ ಇದು ಮಾಡ್ಕೊಂಡ್ವಿ. ಪಲ್ಲವಿ ಅಂತೂ ಮಗುಗೆ ಇವಾಗ 4.5 ಮಂತ್ಸು ಮಗುನ ಕರ್ಕೊಂಡು ಬಂದಿದ್ದು. ನನಗಂತೂ ಸಿಕ್ಕಾಪಟ್ಟೆ ಖುಷಿ ಆಯಿತು. ಯಾಕೆಂದರೆ ನಾನು ಅವಳು ಸೀಮಂತಕ್ಕೆ ಹೋಗೋಕ್ಕೆ ಆಗಿರಲಿಲ್ಲ. ತುಂಬ ಬೇಜಾರಾಗಿತ್ತು ನನಗೂ ಹೋಗೋಕ್ಕಾಗಿಲ್ಲ ಅಂತ. ಬಟ್ ಆದರೂ ಅವಳು ಅದೆಲ್ಲ ಮನಸ್ಸಲ್ಲಿ ಇಟ್ಕೊಳ್ದಿರ ಅವಳು ಕೂಡ ಬಂದಿದ್ಲಲ್ಲ, ನನಗಂತೂ ತುಂಬ ಖುಷಿ ಆಯಿತು. ಇದಕ್ಕೆ ಆ್ಯಕ್ಚುಲಿ ಹೇಳೋದು ಫ್ರೆಂಡ್ಶಿಪ್ ಅಂತ. ತುಂಬ ಜನ ಇರ್ತಾರೆ ಕೆಲವೊಂದು ಫ್ರೆಂಡ್ಸ್ಗಳು, ಹೇಗೆ ಅಂದರೆ ಅವರವರ ಅನುಕೂಲಕ್ಕೆ ಮಾತ್ರ ನಮ್ಮನ್ನು ಯೂಸ್ ಮಾಡ್ಕೊತಾರೆ. ಬಟ್ ನಮಗೇನಾದರೂ ಫಂಕ್ಷನ್ ಅದು ಇದು ಅಂತ ಬಂದಾಗ ಅವರವ್ರ ಸ್ವಲ್ಪ ದಿಮಾಗ್ಗಳು ತೋರಿಸ್ತಾರೆ. ಇರಲಿ ಪರವಾಗಿಲ್ಲ, ನಮಗೂ ಟೈಮ್ ಬರುತ್ತೆ. ಅಂಥವ್ರನ್ನೆಲ್ಲ ನಾನು ಎಲ್ಲಿ ಬಿಡಬೇಕೋ ಅಲ್ಲೇ ಬಿಡ್ತೀನಿ ಯಾವತ್ತಿದ್ರೂ. ಹಂಗೆ ಅಂದ್ಬಿಟ್ಟು ಬಂದರೆ ಒಳ್ಳೆಯವರು, ಬಂದಿಲ್ಲ ಅಂದರೆ ಕೆಟ್ಟವರು ಅಂತಲ್ಲ. ಸ್ವಲ್ಪ ಜನ ಬೇಡ, ಅವರ ಸ್ವಲ್ಪ ಜನನ ನಾನು ಸ್ವಲ್ಪ ದೂರ ಇಟ್ಟರೆ ಒಳ್ಳೆಯದು ಅಂತ ಅನಿಸುತ್ತೆ. ಬಟ್ ಇಟ್ಸ್ ಓಕೆ. ಆಮೇಲೆ ಊಟ ಎಲ್ಲ ಸ್ಟಾರ್ಟ್ ಮಾಡ್ಕೊಂಡಿದ್ವಿ. ನನ್ನ ಫೋನಲ್ಲೇ ಊಟದೆಲ್ಲ ಏನು ವೀಡಿಯೋ ಮಾಡೋದಕ್ಕಾಗಿಲ್ಲ ಅಷ್ಟೇ. ಬಟ್ ಆಲ್ಬಮ್ ಬಂದಮೇಲೆ ನಾನು ಪ್ರತಿಯೊಂದು ಕೂಡ ಅದನ್ನು ಕೂಡ ವೀಡಿಯೋಸ್ನ ಶೇರ್ ಮಾಡ್ಕೊಳ್ತೀನಿ ನಿಮ್ಮ ಜೊತೆ. ಯಾಕೆಂದರೆ ಇದೆಲ್ಲ ಒಂದು ಮೆಮೊರಿ ಅಲ್ವ, ಒಂಥರ ಖುಷಿಯಾಗಿರುತ್ತೆ. ಫಸ್ಟು ಊಟ ಮಾಡಿಬಿಡು, ತುಂಬ ಹೊತ್ತಾಯಿತು. ಮಾರ್ನಿಂಗ್ ಟಿಫನ್ ಬೇರೆ ಮಾಡಿರಲಿಲ್ಲ ನಾನು. ಸೊ ಫಸ್ಟ್ ಹೋಗಿ ಊಟ ಮಾಡಿಬಿಡು ಅಂತ ಇದ್ರು. ಆಮೇಲೆ ಪಲ್ಲವಿ ಮಗು ಜೊತೆ 1-2 ಫೋಟೋಸ್ ಹಿಡ್ಕೊಂಡೆ. ಅದಂತೂ ಎಲ್ಲರ ಹತ್ರ ಬರುತ್ತೆ ಗೊತ್ತಾ, ಎಲ್ಲ ಮಕ್ಳ ಹತ್ರನೂ ಹೋಗ್ತಾಯಿದ್ಲು. ಸಖತ್ ಖುಷಿ ಆಯಿತು. ಫಸ್ಟು ದೃಷ್ಟಿ ತೆಗಿಬೇಕು. ಅಲ್ಲಿ ನೋಡಿ ನಮ್ಮ ವೈಭು ವೈಷ್ಣವೇ ಈ ವಿಡಿಯೋದಲ್ಲಿ ಜಾಸ್ತಿ ಇಲ್ಲ, ಎಲ್ಲಿ ಓಡಾಡ್ತಾ ಇರ್ತಾರೆ ಅವರಂತೂ. ಒಂದು ಕಡೆ ನಿಂತ ಜಾಗದಲ್ಲಿ ನಿಲ್ತಾ ಇರಲಿಲ್ಲ. ಅವ್ರ ಜೊತೆನೇ ಒಂದಷ್ಟು ವೀಡಿಯೋಸ್ ಇಲ್ಲ ಅಷ್ಟೇನೆ. ಗೊಂಬೆ ಅಂತೂ ಬಾರೆ ಊಟ ಮಾಡೋ ಜೊತೆಗೆ ಅಂತಂದರೆ, ಇಲ್ಲ ನೀವು ತಿನ್ನಿ, ನಾನು ನಿಮ್ಮ ಜೊತೆಗೆ ಒಂದೊಂದು ಚೂರು ತಿಂತೀನಿ ಅಂತ ಅವಳು ಪಕ್ಕದಲ್ಲಿ ಕುತ್ಕೋಬಾರ್ದಂತ ಹಿಂಗೆ ಆಪೋಸಿಟ್ ಕುತ್ಕೊಂಡು ಮಾತಾಡಿಕೊಂಡು ಊಟ ಮಾಡಬೇಕು ಅಂಥೇಳಿ ನಮ್ಮ ಜೊತೆನೇ ಊಟ ಮಾಡ್ತಾಯಿದ್ಲು. ಅವಳಂತೂ ಸಿಕ್ಕಾಪಟ್ಟೆ ಜಲಸ್ ಆಗಿಬಿಟ್ಟಿದ್ದಾಳೆ. ಯಾಕೆಂದರೆ ಫೋಟೋಗ್ರಾಫರು ನಂದೊಂದು ಫೋಟೋ ಹಿಡಿಬೇಕಾದ್ರೆ, ನೀವು ಮಾತ್ರ ಮುತ್ಕೊಟ್ಕೊಳ್ಳಿ, ನನಗೆ ಮಾತ್ರ ಮುತ್ಕೊಡ್ಬೇಡ್ರಿ ಅಂತ ಅಂದ್ಬಿಟ್ಟು ಅವಳೊಂದಷ್ಟು ಫೋಟೋಸ್ಗೆಲ್ಲ ಇದು ಮಾಡ್ತಾಯಿದ್ಲು. ಆಮೇಲೆ ಊಟ ಎಲ್ಲ ಮುಗಿಸ್ಕೊಂಡ್ವಿ. ಊಟ ಮುಗಿಸ್ಕೊಂಡು ಇವಾಗ ಆಲ್ಮೋಸ್ಟ್ ಸಾಯಂಕಾಲ ಎಲ್ಲ ಎಂಡಿಂಗ್ ಟೈಮು. ಸೊ ಈಗ ಎಲ್ಲ ಕೆಳಗಡೆ ಬಂದ್ಬಿಟ್ಟು ದೃಷ್ಟಿ ತೆಗೆದ್ಬಿಟ್ಟು ಮನೆಗೆ ಬಂದು ಡ್ರೆಸ್ ಚೇಂಜ್ ಮಾಡಿಬಿಡುವಂತೆ, ಮುಗ್ಗಿನ ಜಡೆ ಅದೆಲ್ಲ ಭಾರ ಇರುತ್ತೆ ಅಂತ ಅಮ್ಮ ಎಲ್ಲರೂ ಕರೆದ್ರು. ಸೊ ಇವಾಗ ಕೆಳಗಡೆ ಹೋಗ್ತಾಯಿದ್ದೀವಿ. ಅದಕ್ಕೆ ಆನಂದ ಇಟ್ಕೊಂಡು ಹೊಸ ಮದುವೆ ಗಂಡು ಹೆಣ್ಣು ಬರ್ತಾಯಿದ್ದೀವಿ, ಆರತಿ ತೆಗೀರಿ ಅಂತ ರೇಗಿಸ್ತಾ ಇದ್ದ. ಎಲ್ಲರೂ ಆರತಿ ತೆಗೆದ್ರೆ ಕಾಸು ಹಾಕ್ಬೇಕು ಅಂದರೆ ಕಾಸೆಲ್ಲ ಕೊಡಲ್ಲ ನಾನು ಅಂತ ಹೇಳ್ತಿದ್ದೆ. ಆನಂದನ ಕಂಜೂಸಪ್ಪ ನಮ್ಮ ಆನಂದ, ಏನು ಮಾಡೋದು. ಆಮೇಲೆ ಹಂಗೆ ಇದೆಲ್ಲ ಮಾಡಿ ಆರತಿ ಎಲ್ಲ ತೆಗೆದ್ರು. ಅದಾದಮೇಲೆ ಪಲ್ಲವಿ ವೀಳ್ಯದೆಲೆಯಲ್ಲಿ ದೃಷ್ಟಿ ತೆಗೆದ್ರೆ ಒಳ್ಳೆಯದು ಅಂತ ಹೇಳಿ ವೀಳ್ಯದೆಲೆಯಲ್ಲಿ ಕೂಡ ದೃಷ್ಟಿ ತೆಗಿತಾ ಇದ್ದಾಳೆ. ಅದಾದಮೇಲೆ ಒಳಗಡೆ ಹೋಗಿ ಡ್ರೆಸ್ ಚೇಂಜ್ ಮಾಡಿಕೊಂಡು ಸ್ವಲ್ಪ ರಿಲ್ಯಾಕ್ಸ್ ಆಗಿ ಎಲ್ಲ ಫ್ರೆಂಡ್ಸ್ ಎಲ್ಲ, ಮತ್ತು ಇನ್ನು ಸಾಯಂಕಾಲ ಕೂಡ ಸ್ವಲ್ಪ ಜನ ಬರೋರಿದ್ದರು. ಸೊ ಅದೆಲ್ಲ ವೀಡಿಯೋಸ್ ಏನು ಮಾಡೋಕ್ಕೋಗಿಲ್ಲ, ಬೇರೆ ಇದೆಲ್ಲನೂ ಸ್ವಲ್ಪ ಯಾಕೆಂದರೆ ಟಯರ್ಡ್ ಆಗಿಬಿಟ್ಟಿದ್ವಿ ಅಂತ. ನಮಗಂತೂ ಸಿಕ್ಕಾಪಟ್ಟೆ ಖುಷಿ ಆಯಿತು. ಸೀಮಂತ ಎಲ್ಲ ಇಷ್ಟು ಚೆನ್ನಾಗಾಗುತ್ತೆ ಅಂತ ಅಂದ್ಕೊಂಡೇ ಇರಲಿಲ್ಲ. ಸೊ ಹೇಗಾಯಿತು ಸೀಮಂತ ಅನ್ನೋದನ್ನು ಕಮೆಂಟ್ ಮಾಡಿ. ಆ್ಯಕ್ಚುಲಿ ತುಂಬ ಜನನ ಕರೆಯೋಕ್ಕಾಗಿಲ್ಲ, ಯಾಕೆಂದರೆ ನಂದು ಡಿಸೆಂಬರ್ ಡೇಟ್ ಇತ್ತು. ಬಟ್ ಇವಾಗ ನವಂಬರ್ ಎಂಡಿಂಗಲ್ಲೇ ಆಗುತ್ತೆ ಅಂತ ಹೇಳಿದ್ದಾರೆ. ಸೊ ಅದರಿಂದ ತುಂಬ ಜನನ ಕರೆಯೋಕ್ಕಾಗಿಲ್ಲ. ಯಾರನ್ನ ಕರೆದಿಲ್ಲೋ ಯಾರು ಬೇಜಾರು ಮಾಡ್ಕೊಂಬಿಡಿ ವೀಡಿಯೋಸ್ ನೋಡಿ. ಸೊ ಏನಕ್ಕೆ ಅಂತೇಳಿದ್ರೆ ನಮಗೆ ಒಂದು ಪ್ಲ್ಯಾನ್ ಅನ್ನೋದು ಇರಲಿಲ್ಲ, ಸಡನ್ನಾಗಿ ಫಿಕ್ಸ್ ಆಗಿದ್ದೆಲ್ಲನೂ. ಸೊ ಈ ಥರ ಇತ್ತು ನಮ್ಮ ಸೀಮಂತ. ಹೇಗಾಯಿತು ಅಂತ ಇಷ್ಟ ಆಗಿದ್ರೆ ಕಮೆಂಟ್ ಮಾಡಿ. ನನಗಂತೂ 2 ಔಟ್ಫಿಟ್ ಕೂಡ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ನಮ್ಮ ಔಟ್ಫಿಟ್ ಬಗ್ಗೆ ಏನಾದರೂ ಎಲ್ಲಿ ತೊಗೊಂಡಿದ್ದು ಏನು ಅಂತ ಡೀಟೇಲ್ ಬೇಕಿದ್ದರೆ ನಂಗೆ ಕಮೆಂಟ್ ಮಾಡಿ, ನಿಮಗೂ ಕೂಡ ಲಿಂಕ್ ಕಳಿಸ್ತೀನಿ, ಓಕೆನಾ. ಹೀಗೆ ಎಲ್ಲರೂ ಸಪೋರ್ಟ್ ಮಾಡ್ತಾಯಿರಿ. ಆಮೇಲೆ ಮಗು ಆದಮೇಲೆ ಒಟ್ಟಿಗೆ ವೀಡಿಯೋಸ್ ಮಾಡ್ತೀನಿ. ಸದ್ಯಕ್ಕೆ ಯಾವುದು ವೀಡಿಯೋಸ್ ಮಾಡೋದಕ್ಕಾಗಲ್ಲ. ಮಗು ಆಗೋಕ್ಕೆ ಮುಂಚೆ ಏನಾದರೂ ಇನ್ ಕೇಸ್ ಏನಾದರೂ ವೀಡಿಯೋ ಯಾವುದಾದ್ರೂ ಬಗ್ಗೆ ಮಾಡಬೇಕು ಅನ್ಸಿದ್ರೆ ಮಾಡ್ತೀನಿ. ನೋಡೋಣ ಹೇಗಾಗುತ್ತೆ ಅಂತ. ನನಗಂತೂ ಒಂಥರ ಈ ಮೂಮೆಂಟ್ನ ಎಂಜಾಯ್ ಮಾಡ್ತಾಯಿದ್ದೀನಿ.
ಒಂಥರ ಖುಷಿ ಖುಷಿಯಾಗಿ ಚೆನ್ನಾಗಿದೆ. ಎಲ್ಲರೂ ಹೀಗೆ ಬ್ಲೆಸ್ ಮಾಡಿ ಎಲ್ಲ ಒಳ್ಳೆಯದಾಗಲಿ ಅಂತ, ಆರೋಗ್ಯವಾಗಿರೋಂಥ ಮಗು ಹುಟ್ಟಿ ನನಗೂ ಕೂಡ ಎಲ್ಲ ಚೆನ್ನಾಗಿರಲಿ ಅಂತ ವಿಶ್ ಮಾಡಿ. ಈ ವಿಡಿಯೋ ಯಾರ್ಯಾರು ನೋಡ್ತಾ ಇದ್ದೀರೋ ಎಲ್ರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್ ಬಾಯ್.